ಕಬ್ಜಾ ಸಿನಿಮಾ ರಿಲೀಸ್ ಆದ ಬಳಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ವೈಸ್ ಕ್ರಿಟಿಕ್ಸ್ ವಿಚಾರವಾಗಿ ಸಾಕಷ್ಟು ಜನ ಪಾಸಿಟಿವ್ ಆಗಿ ಬರೆದ್ರು, ಒಂದಷ್ಟು ಜನ ನೆಗೆಟಿವ್ ಆಗು ಮಾತಾಡಿದ್ರು, ನೆಗೆಟಿವ್ ಆಗಿ ಬರೆದ್ರು. ಅದರಲ್ಲಿ ಯಾರೋ ಒಬ್ರು ಯೂಟ್ಯೂಬರ್ ಮಾಡಿದಂತ ಒಂದು ವಿಡಿಯೋ ಇಂದ ನಿಮ್ಗೆ ಸಾಕಷ್ಟು ಲಾಸ್ ಆಯ್ತು ಅಂತ ನಾನು ಕೇಳ್ಪಟ್ಟೆ. ಇಫ್ ಐ ಆಮ್ ನಾಟ್ ರಾಂಗ್, ಅದು ಕೋರ್ಟ್ ವರೆಗೂ ಹೋಗಿರ್ಬೋದೇನೋ ಅನ್ಕೊಂತೀನಿ. ನೀವು ಅವ್ರ ಮೇಲೆ ಕೇಸ್ ಹಾಕೋದು ಇದೆಲ್ಲ ಆಗಿದೆ ಅನ್ಸುತ್ತೆ. ಸರ್, ನಾನು ಕೋರ್ಟಲ್ಲಿ ಇರೋದ್ರ ಬಗ್ಗೆ ನಾನು ಮಾತಾಡಲ್ಲ. ಕೋರ್ಟ್ಗಿಂತ ದೊಡ್ಡವ್ರು ನಾವಲ್ಲ. ಆದರೂ ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ನಾನು ನನಗಾದಂಥ ಒಂದು ಅನುಭವನ ಎಲ್ಲರಿಗೂ ಸೇರಿಸಿ ನೀವು ಕೇಳಿದ್ದಕ್ಕೋಸ್ಕರ ನಾನು ಒಂದು ಸ್ಪಷ್ಟನೆ ಕೊಡ್ತೀನಿ. ಸರ್, ಕಬ್ಜಾ ಸಿನಿಮಾ ಮಾಡಿದ್ದರಿಂದ ಕ್ರಿಟಿಕ್ಸ್ ಮಾಡಿದ್ರಲ್ಲ, ಅವ್ರಿಗೇನಾದ್ರು ಲಾಸ್ ಆಯ್ತಾ ಸರ್? ಲಾಸ್ ಆಯ್ತಾ ಸರ್? ಇಲ್ಲ ಅಲ್ವಾ ಸರ್? ಓಕೆ, ಏನಾದರೂ ಬಿದ್ದು ಪ್ರಳಯ ಆಗೋಯ್ತಾ ಸರ್? ಇಲ್ಲ ಅಲ್ವಾ ಸರ್? ಕಬ್ಜಾ ದುಡ್ಡು ಹೋದರೆ ನಂದು ಹೋಗುತ್ತೆ ಸರ್. ನಾನು 4 ವರ್ಷ ಮಾಡಿದ್ದೀನಿ ಸರ್. ನನ್ನ ವಯಸ್ಸು 4 ವರ್ಷ ಹೋಯ್ತು ಸರ್. ಕಬ್ಜಾಗೆ ಹೋದ್ರೆ ನಂದು ಹೋಗಬೇಕು ಸರ್. ಸಾಲ ನಾನು ಸರ್ ಮಾಡಿದ್ದು, ಹೋದ್ರೆ ನಂದು ಹೋಗಬೇಕು ಸರ್. ಆದರೆ ಒಂದೇ ಒಂದು ಮನವಿ ಸರ್, ಈ ಒಂದು ಸಮಯದಲ್ಲಿ ನಂದೊಂದು ಮನವಿ ಅಂತ ಭಾವಿಸ್ಕೊಳ್ಳಿ. ಕ್ರಿಟಿಕ್ ಮಾಡಿ ಸರ್. ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಆರ್ ಚಂದ್ರು ಇವತ್ತುವರೆಗೂ ಎಲ್ಲಿಯೂ ಧಕ್ಕೆ ಮಾಡಿಲ್ಲ, ಮಾಡಲ್ಲ. ಕ್ರಿಟಿಕ್ಸ್ ಅನ್ನೋದು ನಾವು ತಿದ್ಕೊಳ್ಳೋಕೆ ಇರಬೇಕೇ ಹೊರತು ಕ್ರಿಟಿಕ್ಸ್ ಅನ್ನೋದು ನಮ್ಮನ್ನು ಕೊಯ್ದಾಕಿರಬಾರ್ದು. ನನ್ನ ಜೀವನ ಹಾಳಾಗೋದ್ರೆ ನನ್ನ ಹೆಂಡತಿ ಮಕ್ಕಳು ನನಗೆ ದುಡ್ಡು ಕೊಟ್ಟಿರೋರು ಕತೆ ಏನಾಗಬೇಕು ಸರ್? ಮಾಡಿ ಸರ್, ನೀವು ಕ್ರಿಟಿಕ್ಸು ಕರೆಕ್ಟಾಗಿ ಮಾಡಿ ಸರ್. ಕ್ರಿಟಿಕ್ಸ್ ಮಾಡೋ ನೆಪದಲ್ಲಿ ಪಿಕ್ಚರ್ ಹೀರೋ ಹೆಸರು ಗೊತ್ತಿಲ್ಲ ನಿಮಗೆ, ಪಿಕ್ಚರ್ ಕತೆ ಗೊತ್ತಿಲ್ಲ ನಿಮಗೆ. ಒಂದು ಸತಿ ಸರ್, ನಾನೊಂದು ಶೇರ್ ಮಾಡ್ತೀನಿ ನಿಮಗೆ ಆ ಲಿಂಕನ್ನು. ನೀವು ಆ ಕ್ರಿಟಿಕ್ಸ್ನ ಅದು ಕ್ರಿಟಿಕ್ಸ್ ಅಂತಾರ ಸರ್? ತೇಜೋವಧೆ ಸರ್. ಅದು ಒಬ್ಬ ಬಡ ರೈತನ ಮಗನ ತೇಜೋವಧೆ ನಡೆದಿದ್ದು ಸರ್. ಅದು ಏನು ಹೇಳಿ ಸರ್? ಒಬ್ಬ ಬಡ ರೈತನ ಮಗ ಬೆಂಗಳೂರಿಂದ 100 ರೂಪಾಯಿ ತೊಗೊಂಡು ನಾನು ಊರಿಂದ ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ಇವತ್ತು RC ಸ್ಟುಡಿಯೋಸ್ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಯವರು ಲಾಂಚ್ ಮಾಡೋ ಅಷ್ಟುವರೆಗೂ ಬೆಳೆದಿದ್ದೀರಿ ಅಂದರೆ ಬೆಂತಟ್ಟಿ ಸರ್. ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ. ನಿಮ್ಮ ರಿವ್ಯೂ ಕೇಳಿಬಿಟ್ರೆ ಇವತ್ತು ಕರ್ನಾಟಕದಾದ್ಯಂತ ಸರ್, ನೀವು ನಂಬಲ್ಲ, 4 ದಿನ ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್ಸು ಸರ್. 5ನೇ ದಿನ ಸರ್ ಆಡಿಯನ್ಸಿಗೆ ಗೊತ್ತಾ, ದೇವರುಗಳು ಸರ್. ಅಣ್ಣವ್ರು ಹೇಳ್ದಂಗೆ ಪ್ರತಿಯೊಬ್ಬ ಆಡಿಯನ್ಸು ದೇವರುಗಳು ಸರ್. ಅವ್ರನ್ನ ದಾರಿ ತಪ್ಪಿಸೋದು ಯಾರು ಗೊತ್ತಾ ಸರ್? ಕ್ರಿಟಿಕ್ಸ್ ಅನ್ನೋ ನೆಪದಲ್ಲಿ ದುಡ್ಡಿಸ್ಕೊಂಡು ತೇಜೋವಧೆ ಮಾಡ್ತಕ್ಕಂಥ ಕೆಲವು ಹಿತಾಸಕ್ತಿ ಶತ್ರುಗಳು ಅಂತ ಕರಿಬೇಕು ಅವರಿಗೆಲ್ಲ. ಕೆಲವು ದುರುಣರಿದಾರಲ್ಲ ಸರ್, ಅವರಿಂದ ಇಂಡಸ್ಟ್ರಿ ಹಾಳಾಗ್ತಿದೆ ಸರ್. ದಯವಿಟ್ಟು ಹೇಳ್ತೀನಿ, ಎಲ್ರಿಗೂ ಅಲ್ಲ. ಕ್ರಿಟಿಕ್ಸ್ ಮಾಡೋಣ ನಾನು ಗೌರವಿಸ್ತೀನಿ ಸರ್. ಆದರೆ ಕ್ರಿಟಿಕ್ಸ್ ನೆಪದಲ್ಲಿ ದುಡ್ಡು ಕೊಡಲಿಲ್ಲ ಅಂತನೋ, ಇನ್ನೊಂದು ಕೊಡಲಿಲ್ಲ ಅಂತನೋ, ಮತ್ತೊಬ್ಬರೇನೋ ದುಡ್ಡು ಕೊಟ್ಟರು ಅಂತನೋ ಇಸ್ಕೊಂಡು ಹಾಳು ಮಾಡ್ತಾರೆ. ನೀವು ನೋಡಿ ಸರ್, ಕ್ರಿಟಿಕ್ಸ್ ಮಾಡಿದಾರ, ಒಬ್ಬ ಆರ್ ಚಂದ್ರನ ತುಳಿದಿದ್ದಾರ, ಒಬ್ಬ ಬಡ ರೈತನ ಮಗನ್ನ, ಒಬ್ಬ ರೈತನ ಮಗನನ್ನು ತುಳಿದಿದ್ದಾರ. ನೀವು ನೋಡಿ ಸರ್. ಯಾಕೆ ಸರ್? ರೈತರ ಮಕ್ಕಳು ಸಿನಿಮಾ ಮಾಡಬಾರ್ದ ಸರ್? ಬಡವ್ರ ಮಕ್ಕಳು ಇಂಡಸ್ಟ್ರಿಯಲ್ಲಿ ಇರಬಾರ್ದ ಸರ್? ನೀವೇ ಇರಬೇಕಾ ಸರ್? ಇರಿ, ನೀವು ಮಾಡಿ ಸರ್ 5 ಸಿನಿಮಾ. ನನ್ನ ಬ್ಯಾನರಲ್ಲಿ ಬನ್ನಿ ಸರ್, ನಿಮ್ಗೊಂದು ಸಿನಿಮಾ ಮಾಡ್ತೀನಿ. ಕ್ರಿಟಿಕ್ಸ್ ಮಾಡಿದಿರಲ್ವಾ? ಇವತ್ತು ಹೇಳ್ತಾ ಇದ್ದೀನಿ, ನೀವು ಕೇಳೋದಕ್ಕೆ. ಕ್ರಿಟಿಕ್ಸ್ ಮಾಡಿದಿರಲ್ವಾ? ನಿಮಗೊಂದು ಸಿನಿಮಾ ಕೊಡ್ತೀನಿ ಸರ್. ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟು ಕಬ್ಜಾ 2 ನೀವೇ ಮಾಡಿ ಸರ್, ಸ್ಕ್ರಿಪ್ಟ್ ಕೊಡ್ತೀನಿ. ಇವತ್ತು ನಾನು ಅದನ್ನು ತಪ್ಪು ತಿಳಿಬೇಡಿ ಸರ್. ಇದನ್ನು ಕೋರ್ಟಲ್ಲಿ ಸಾಧ್ಯ ಆದರೆ ಅವಕಾಶ ಇದ್ದರೆ ಹೇಳಬೇಕು ಅಂತಿದ್ದೀನಿ. ಸೈನ್ ಹಾಕ್ಬಿಟ್ಟು ಕಬ್ಜಾ 2 ಅವ್ರಿಗೆ ಕೊಡ್ತೀನಿ ಸರ್. ಮಾಡಬೇಕು ಅವರು. 4ನೇ ದಿನಕ್ಕೆ ವಿಡಿಯೋ ಬಿಡ್ತಾರೆ, ಅದು ತಪ್ಪು ವಿಡಿಯೋ ಬಿಡ್ತಾರೆ ಸರ್. ಒಬ್ಬ ಆರ್ ಚಂದ್ರಿಗೆ ಇಡೀ ಇಂಡಸ್ಟ್ರಿನ ಬೀಳಿಸ್ತಕ್ಕಂಥ ತಾಕತ್ತಿದೆಯಾ ಸರ್? ನಮ್ಮಪ್ಪ ಸಣ್ಣ ರೈತರ ಮಗ ಸರ್. ನನಗೆ ಇಡೀ ಇಂಡಸ್ಟ್ರಿನ ಅಣ್ಣವ್ರು ಕಟ್ಟಿದ್ದು ಇಂಡಸ್ಟ್ರಿನ ಬೀಳ್ಸಕ್ಕೆ ತಾಕತ್ತು ನನಗಿದೆಯಾ? ಅಷ್ಟು ದೊಡ್ಡ ಇಂಡಸ್ಟ್ರಿನ ಹಂಗೆ ಹೇಳ್ತಾರೆ ಸರ್. ಅದರಲ್ಲಿ ಸಿನಿಮಾ ಮಾಡಿದ್ರೆ ಇಂಡಸ್ಟ್ರಿ ಎದ್ದೇಳುತ್ತೆ ಸರ್. ಇವತ್ತು 5 ಸಿನಿಮಾ ಮಾಡ್ತಾ ಇದ್ದೀನಿ, ಎಲ್ಲ ಖುಷಿಯಾಗಿದ್ದಾರೆ ಇಂಡಸ್ಟ್ರಿಯವರೆಲ್ಲ, ಹಿಂಗೆ ಆಗಬೇಕು ಅಂತ. ಇವ್ರ ಮಾತುಗಳು ಕೇಳ್ಬಿಟ್ಟು ಎಲ್ಲರೂ ಅಯ್ಯೋ ಇಂಡಸ್ಟ್ರಿ ಬಿದ್ದೋಗ್ಬಿಡ್ತು ಅಂತೆಲ್ಲ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೊಳ್ಳೋಂಗೆ ಮಾಡ್ಬಿಟ್ಟಿದ್ದು ಸರ್ ಇಡೀ ಇಂಡಸ್ಟ್ರಿಗೆ. ನಾನೇ ಬಂದು ಮೊನ್ನೆ ವೇದಿಕೆಯಲ್ಲಿ ಅದನ್ನು ಹೇಳಬೇಕಾಯ್ತು ಸರ್. ತಪ್ಪು ಸರ್. ನನಗೆ ಅವ್ರ ನೇರ ಸಿಕ್ಕಿಲ್ಲ ಆ ವ್ಯಕ್ತಿಗೆ ಎಷ್ಟೋ ಸತಿ ನಾನು ದುಡ್ಡು ಕೊಟ್ಟಿದ್ದೀನಿ ಸರ್. ಸತ್ಯವಾಗಿ ಹೇಳ್ತಾ ಇದ್ದೀನಿ. ಎಲ್ಲೆಲ್ಲೋ ಇದ್ರು, ಚಂದ್ರು ಇದು ಮಾಡ್ತಿದ್ದೀನಿ ಸಹಾಯ ಮಾಡಿ ಅಂದಾಗೆಲ್ಲ ನಾನು ಇಷ್ಟು ವರ್ಷಗಳ ಜರ್ನಿಲಿ ಎಲ್ಲ ಮಾಡಿದ್ದೀನಿ. ಬಟ್ ಯಾವಾಗಲೂ ನಮಗೆ ಸಪೋರ್ಟ್ ಮಾಡಲಿಲ್ಲ ಸರ್. ಯಾಕೆ ಅಂತಂದರೆ ಗೊತ್ತಿಲ್ಲ, ಒಂದು ಜಾತೀಯತೆನ, ಅಥವಾ ನಾವು ಬಡವರು ಅಂತನ, ಅಥವಾ ನಾವು ಏನು ಸರ್ ಇಂಗ್ಲೀಷ್ ಬಂದ್ಬಿಟ್ರೆ ಮಾತ್ರ ಬುದ್ಧಿವಂತರ ಸರ್? ನಮಗೆ ಬಾಡಿ ಲ್ಯಾಂಗ್ವೇಜ್ ಗೊತ್ತು ಸರ್, ಎಲ್ಲ ಲ್ಯಾಂಗ್ವೇಜು ಹೊಡಿತೀವಿ ನಾವು. ನಮ್ಮನ್ನು ಹಳ್ಳಿಯವರು ಅಂತ ಕಡೆಗಣಿಸ್ಬಿಡಿ. ಎಲ್ಲಿದ್ದೀರಿ ಸರ್ ಇನ್ನೂ ನೀವೆಲ್ಲ? ಅವ್ರಿಗೆ ಡೈರೆಕ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ.
ನಾನೇ ಅಲ್ಲ ಸರ್, ತುಂಬ ಜನ ನಮ್ಮಂಥ ನಿರ್ದೇಶಕರುಗಳಿಗೆ ಈ ಥರ ಮಾಡ್ತಾರೆ. ಮಾಡಬೇಡಿ ಅಂತ ಹೇಳೋದಕ್ಕೆ ಈ ಒಂದು ಮುಖಾಂತರ ಮನವಿ ಮಾಡ್ತೀನಿ. ಆದ್ದರಿಂದ ಸುಮಾರು ಕೋಟ್ಯಾಂತರ ರೂಪಾಯಿ ನನಗೆ ನಷ್ಟ ಆಯಿತು ಅಂದರೆ ತಪ್ಪಾಗಲ್ಲ ಸರ್. ಹಾಗಾಗಿನೇ ನಾನು ಕೋರ್ಟ್ ಮೆಟ್ಲು ಹತ್ತಿದ್ದೀನಿ ಸರ್. ಅದು ಕ್ರಿಟಿಕ್ಸ್ಗಲ್ಲ ಸರ್, ನನ್ನ ತೇಜೋವಧೆಗೆ, ಬಡವರ ಮಗನ ತೇಜೋವಧೆಗೆ ಸರ್. ಕೋರ್ಟಲ್ಲಿ ಮೊನ್ನೆ ಇರಬೇಕಾದ್ರೂ ಕೂಡ ಆ ವ್ಯಕ್ತಿ ನಾನೊಬ್ಬ ಕಾಸ್ಟ್ಲಿ ರಿವ್ಯೂಯರ್ ಅಂತಾರೆ. ಖಂಡಿತ ಗೊತ್ತು ನಿಮಗೆ, ಜಾಸ್ತಿ ದುಡ್ಡು ಕೊಟ್ಟರೆ ಒಳ್ಳೆ ರಿವ್ಯೂ ಮಾಡೋದು ಅಂತ ನಮ್ಗೆ ಗೊತ್ತು, ನಾವು ಕೊಟ್ಟಿದ್ದೀವಿ ನಿಮಗೆ. ಕಾಸ್ಟ್ಲಿ ರಿವ್ಯೂಯರು ಅದನ್ನು ಓಪನ್ ಆಗಿ ಹೇಳ್ತಾರೆ. ಇದನ್ನು ನಾನು ನಮ್ಮ ಅಡ್ವೊಕೇಟ್ನ ಸಂಪರ್ಕಿಸಿದ್ದೆ, ಅದೆಲ್ಲ ಕೊಟ್ಟಿದ್ದೀನಿ ಕೂಡ. ನಾನು ಯಾವತ್ತೂ ನಾನು ಹೇಳಿದ್ರೆ ಸರ್, ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಾನು ಯಾವತ್ತೂ ಮಾತಾಡಿಲ್ಲ. ಅವರೇ ನನ್ನ ಬೆಳೆಸಿರೋರು. ನನ್ನ ಲಿಫ್ಟಲ್ಲಿ ಕರ್ಕೊಂಬಂದಿಲ್ಲ ಸರ್, ಮೆಟ್ಲಲ್ಲಿ ಕರ್ಕೊಂಬಂದಿದ್ದಾರೆ. ಯಾರೋ ಕೆಲವು ಅವ್ರದ್ದೇನೋ ಸರ್, ಯಾವುದೋ ಒಂದು ಮಾವಿನ ಹಣ್ಣು ಬೆಳೆದಿರೋದನ್ನ ಅವ್ರದ್ದೊಂದು ವಿಡಿಯೋ ನೋಡಿದ್ದೀನಿ ಸರ್, ತಮಗೂ ಶೇರ್ ಮಾಡ್ತೀನಿ. ಮಾವಿನ ಹಣ್ಣನ್ನ ಎಷ್ಟು ರಸವತ್ತಾಗಿ ಹಿಂಗೆ ಬೆಳೆದ್ರು, ಈ ಗೊಬ್ಬರ ಹಾಕಿದ್ರು ಅಂತ ವರ್ಣಿಸ್ತೀರಾ ನೀವು. 4 ವರ್ಷ ಸರ್, ರಕ್ತ ಮಾರಿ ಹೆಂಡತಿ ಮಕ್ಕಳು ನಾವೆಲ್ಲ ಸೇರಿ ಮಾಡಿದ ಕಬ್ಜಾ ನಿಮಗೆ ಬೀಳಿಸ್ತೀರಲ್ವಾ ಸರ್. ಸರ್ ನಿಮಗೇನು ಸರ್ ಪ್ರಾಬ್ಲಮ್ಮು ಸರ್? ಆಡಿಯನ್ಸು ಸಿನಿಮಾ ನೋಡ್ತಾರೆ ಸರ್, ಚೆನ್ನಾಗಿದೆ ಚೆನ್ನಾಗಿಲ್ಲ ಕ್ರಿಟಿಕ್ಸ್ ಮಾಡ್ತಾರೆ ಸರ್, ಒಂದು ಕಾಮೆಂಟ್ ಹಾಕ್ತಾರೆ ಸರ್. ನೀವು ಹೇಳಿರೋ ಮಾತುಗಳು ಕೇಳಿದಾಗ ಅವ್ರಿಗೆ ಪ್ರವೋಕ್ ಆಯ್ತು ಸರ್. ಅದು ಪ್ರವೋಕ್, ಚಂದ್ರು ಅಫೆನ್ಸ್ ಮಾಡ್ಬಿಟ್ಟ ಅಂತ ಪ್ರವೋಕ್ ಮಾಡಿದ್ರು. ಯಾಕೆ ಸರ್ ಚಂದ್ರು ತಾಜ್ ಮಹಲ್ ಮಾಡಲಿಲ್ವಾ? ಯಾಕೆ ಸರ್ ಚಂದ್ರು ಮೈಲಾರಿ ಮಾಡಲಿಲ್ವಾ? ಯಾಕೆ ಸರ್ ಐ ಲವ್ ಯು ಮಾಡಲಿಲ್ವಾ? ಚಾರ್ಮಿನಾರ್ ಮಾಡಲಿಲ್ವಾ? ಹೇಳಿ ಸರ್. ಅಲ್ವಾ? ನೀವು ಅವೆಲ್ಲವನ್ನು ಮರೆಸಿ ನಮ್ಮನ್ನ ಅವೆಲ್ಲವನ್ನು ದೂರ ಸರಿಸಿ ಏನೋ ಅಫೆನ್ಸ್ ಮಾಡ್ದ ಅಂತ ಜನಗಳು ಮೈಂಡ್ ಸೆಟ್ ಮಾಡೋದಿದೆಯಲ್ಲ, ಇದಕ್ಕಿಂತ ಒಂದು ದೊಡ್ಡ ಘೋರ ಅಪರಾಧ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಜನಗಳು ಮೈಂಡ್ ಸೆಟ್ ಮಾಡೋದಿದೆಯಲ್ಲ. ನಾವು ಸದಾಭಿರುಚಿಯ ಚಿತ್ರಗಳು ಮಾಡಿಕೊಂಡು ಸ್ಟೇಟ್ ಅವಾರ್ಡ್ ತೊಗೊಂಡು ಬಂದಿದ್ದೀವಲ್ಲ ಸರ್. ಕಮೆಂಟ್ ಮಾಡೋದು ನೋಡ್ತಾನೆ ಪಾಪ, ಅವ್ನಿಗೇನು ಗೊತ್ತಿಲ್ಲ. ಇವ್ರು ಹೇಳಿರೋ ಬುದ್ಧಿವಂತರು, ಇವ್ರು ಹೇಳಿರೋದೇ ಸರಿಯಾಗಿದೆ, ಹೌದಾ ಅಂತ ಅದನ್ನೇ ಕಮೆಂಟ್ ಹಾಕ್ತಾರೆ ಸರ್. ಅವ್ರು ಹಾಕಿದ್ಮೇಲೆ ಇನ್ನೊಬ್ರು ಅದನ್ನೇ ಹಾಕ್ತಾರೆ ಸರ್, ಅವ್ರು ಹಾಕಿದ್ರೆ ಇನ್ನೊಬ್ರು ಅದನ್ನೇ ಹಾಕ್ತಾರೆ ಸರ್. ಎಲ್ಲಿಗೆ ಹೋಗ್ಬೇಕು ಸರ್? ನಾವು ಸಾಲ ಮಾಡಿರೋರು ಎಲ್ಲಿಗೆ ಹೋಗ್ಬೇಕು ಸರ್? 4 ವರ್ಷ ಕಷ್ಟಪಟ್ಟಿರೋರು ಎಲ್ಲಿಗೆ ಹೋಗ್ಬೇಕು ಹೇಳಿ ಸರ್? ತಪ್ಪ ಸರ್ ನಾನು ಕೇಸ್ ಹಾಕಿರೋದು? ಖಂಡಿತ ನಾನು ಇನ್ನೂ ಒಂದು ಕೇಸ್ ಹಾಕ್ತೀನಿ. ಈ ಥರದವ್ರ ವಿರುದ್ಧವಾಗಿ ಬಿಡಲ್ಲ ಸರ್. ಅದಕ್ಕೆ ಸರ್ ಈ ವರ್ಷ ನಾನು ಮೈಲಾರಿ ಆರ್ ಚಂದ್ರು ಅಭಿಮಾನಿಗಳ ಸಂಘ ಅಂತ ಹಳೇದಿತ್ತು 2010ರಲ್ಲಿ. ಈಗ ಆರ್ ಚಂದ್ರು ಸ್ನೇಹಿತರ ಬಳಗ, ಆರ್ ಚಂದ್ರು ಸೇನೆ, ಅಖಿಲ ಕರ್ನಾಟಕ ಆರ್ ಚಂದ್ರು ಅಭಿಮಾನಿ ಬಳಗ ಅಂತ ಏನೇನು ನಾನು ಇಷ್ಟಪಟ್ಟಿದ್ರು ಅವರೆಲ್ಲರೂ ಸಂಘಟನೆ ಮಾಡಿದ್ದಾರೆ ಸರ್. ಮುಂದಿನ ದಿನಗಳಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾರೆ ಸರ್, ಬಿಡಲ್ಲ ಸರ್, ಎಲ್ಲರೂ ಪ್ರಶ್ನೆ ಮಾಡ್ತಾರೆ.